ಇತ್ತೀಚಿನ ನಿರ್ಧಾರಗಳು ಆಗ್ತಾ ಇರೋದು ಶಾಸಕಾಂಗ ಸಭೆಗಳಲ್ಲ ಸರ್, ನ್ಯಾಯಾಂಗಗಳಲ್ಲಿ. ನ್ಯಾಯಾಂಗದಲ್ಲೇ ಒಂದು ಮಹತ್ವವಾದ ತೀರ್ಮಾನಗಳು ಜನ ನ್ಯಾಯ ಸಿಗ್ತಾರೆ. ಅನೇಕ ಸಮಸ್ಯೆಗಳು ಕೋರ್ಟ್ನಲ್ಲಿ ಆಗ್ತವೆ. 20 ವರ್ಷದ ಸಮಸ್ಯೆ ಕೋರ್ಟ್ ಇನ್ನೊಂದು 2 ವರ್ಷ 3 ವರ್ಷ ಮುಂದಕ್ಕೆ ಕೇಳ್ಕೊಂಡು ಹೋದ್ರೆ ನಮ್ಮ ಕಥೆ ಏನಾಗಬೇಕು? ಮೇಜರು ರೈತರು ಬಹಳಷ್ಟು ಜನ ಈಗ ಹೈಕೋರ್ಟಲ್ಲಿ ಇದ್ದಾರೆ, ಹೌದಲ್ವಾ? ಈಗ ಒಂದು ಕಡೆ ಹೋರಾಟ ಗದ್ದಲ ಮುಂದುವರಿಯುತ್ತಿದೆ. ಸಮಸ್ಯೆ ರಸ್ತೆ ಮಾಡೋಕ್ಕಾಗುತ್ತೆ. ಅದಕ್ಕೆ ನೀವು ನಮಗೂ ಇಂಟ್ರೆಸ್ಟ್ ಇದೆ, ನಮ್ಮ ಭೂಮಿ ಅಕ್ಕಪಕ್ಕ, ನಮ್ಮ ಹಳ್ಳಿ ಅಕ್ಕಪಕ್ಕ ರಸ್ತೆ ಹೋಗ್ತದೆ, ನಾಳೆ ಫ್ಯೂಚರ್ ಒಳ್ಳೇದು ಅಂತ ಹೇಳಿ ಆಸೆ ಇಟ್ಕೊಂಡು ನಾವು ಭೂಮಿ ಕೊಡಕ್ಕೆ ಒಪ್ಕೊಂಡಿದ್ದೀವಿ. ನೀವು ಯಾಕೆ ಅದನ್ನು ದುರುಪಯೋಗ ಮಾಡ್ಕೊಂತೀರಿ? ಸರ್ಕಾರ ಈಗ 13 ಆಕ್ಟ್ ಕೆಳಗಡೆ ಏನ್ ಹೇಳುತ್ತೋ ಅದನ್ನು ಪಾಲನೆ ಮಾಡಿ. ನಮಗೆ ಅದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಹೋಗ್ಬೇಡಿ ನೀವು. 13 ಆಕ್ಟ್ ಕೆಳಗಡೆ ಏನ್ ಹೇಳುತ್ತೆ, ಅದು ನೀತಿ ನಿಯಮಗಳನ್ನ ಏನ್ ಹೇಳುತ್ತೆ ಅದನ್ನ ಪಾಲನೆ ಮಾಡಿಯಪ್ಪ.